ಹಾಯ್ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ವರ್ಷ. ತುಂಬ ಜನ ಸಾಯಿ ಈವೆಂಟ್ಸ್ನವರ ಸ್ಟಾಲ್ಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಬನ್ನಿ ಅಕ್ಕ ಅಂತ ಡೈರೆಕ್ಟ್ DM ಮಾಡಿಂದ ಹೋಗಿ ಬಂದೆ. ಅಫ್ಕೋರ್ಸ್ ಚೆನ್ನಾಗಿತ್ತು, ವರ್ತ್ ಅನಿಸ್ತು ಹೋಗಿತ್ತು. ಎಲ್ಲ ರೀತಿ ಅಸೆಸರೀಸ್ ಇತ್ತು. ಖಾದಿ ಅಥವಾ ಕಾಟನ್ ಸೀರೆಗಳು, ಹ್ಯಾಂಡ್ಲೂಮ್ ಸೀರೆಗಳಿತ್ತು. ಹಾಗೆ ಜ್ಯುವೆಲರ್ಸು, 1 ಗ್ರಾಮ್ ಜ್ಯುವೆಲರ್ಸು, ಆರ್ಟಿಫಿಷಿಯಲ್ ಬ್ಯಾಗ್ಸು, ಉಲನ್ ಬ್ಯಾಗ್ಸು, ನಿಟ್ಟೆಡ್ ಬ್ಯಾಗ್ಸ್, ಕಾಟನ್ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇತ್ತು. ಬಟ್ ರೆಗ್ಯುಲರ್ ಬ್ಯಾಗ್ಸ್ ಅಂದರೆ ಏನು ವೆಸ್ಟರ್ನ್ ವೇರಿಗೆ ವೇರ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಇತ್ತು. ಇನ್ನು ಡೆನಿಮ್ ಸೂಟ್ಸ್ ಇತ್ತು. ಅದು ಸ್ವಲ್ಪ ಕಾಸ್ಟ್ಲಿ ಅಂತ ನಂಗೆ ಅನ್ನಿಸ್ತು. ಉಳಿದಿದ್ದೆಲ್ಲ ಡಿಸೈನ್ಸ್ ಓಕೆ. ಬೆಸ್ಟ್ ಪಾರ್ಟ್ ಅಂತ ಅನಿಸಿದ್ದು ನನಗೆ ಜ್ಯುವೆಲರ್ಸ್, ಇಯರಿಂಗ್ಸ್ ಮತ್ತು ನೆಕ್ ಪೀಸಸ್ಸು, ಲಾಂಗ್ ಹಾರ್ಮ್ಸು, ಆಕ್ಸಿಡೈಸ್ಡ್ ಜ್ಯುವೆಲರಿ ಅಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲೆಕ್ಷನ್. ತುಂಬ ಬೇರೆ ನೋಡಿದ್ದಕ್ಕಿಂತಲೂ ತುಂಬ ಡಿಸೈನ್ಸ್ ಚೆನ್ನಾಗಿತ್ತು ಮತ್ತು ವರ್ತಿ ಇತ್ತು. ಈಗ ನಾನು ತೋರಿಸ್ತಾ ಇರೋದು 550 ಏನೋ ಇತ್ತು, 500 ಇತ್ತು ಫಿಕ್ಸ್ಡ್ ವಿತ್ ಇಯರಿಂಗ್ಸು. ತುಂಬ ಬ್ಯೂಟಿಫುಲ್ ಆಗಿತ್ತು. ಏರ್ ಅಸೆಸರಿನೂ ಅಷ್ಟೇ, ಬೋ ಕ್ಲಿಪ್ಸ್ ಮತ್ತು ಫ್ಲವರ್ ಕ್ಲಿಪ್ಸು, ಉಲ್ಲನ್ ಕ್ಲಿಪ್ಸು ಮತ್ತು ಪರ್ಲಲ್ಲಿ ಮಾಡಿರೋಂಥ ಕ್ಲಿಪ್ಸು, ಆ ರೀತಿ ರೀಸನಬಲ್ ಇತ್ತು. ಈಗ ಅದು 25 ರುಪೀಸು. ದೆನ್ ಜರ್ಮನ್ ಸಿಲ್ವರ್ ಕೂಡ ಇಟ್ಟಿದ್ರು. ಕಲೆಕ್ಷನ್ಸ್ ಎಲ್ಲ ರೀತಿಯ ಡಿಸೈನ್ಸ್ ಇತ್ತು, ಬಟ್ ಸೈಜಸ್ ಅವೈಲೇಬಲ್ ಇಲ್ಲ. ಕೃಷ್ಣ ಮಂಟಪ, ನಂದಿ ಇದೆಲ್ಲನೂ ಓಕೆ ಆಗಿತ್ತು. ಸೊ ನಿಮಗೆ ರಿವ್ಯೂ ಮಾಡೋಕ್ಕೋಸ್ಕರನೇ ಹೋಗಿದ್ದು. ಐ ಹೋಪ್ ಈ ವಿಡಿಯೋ ಅಂತ ನಿಮ್ಗೆ ಖಂಡಿತ ಇಷ್ಟ ಆಗಿದೆ. ಬಟ್ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿದ್ದು ಅಂದರೆ ಫುಡ್ ಸ್ಟಾಲ್ಸ್ ಎಲ್ಲ ಒಳಗಡೆ ಇದ್ದಿದ್ದೆಲ್ಲ ಚೆನ್ನಾಗಿತ್ತು. ಅಂದರೆ ಈ ಮೇಲ್ಕೋಟೆ ಪುಳಿಯೋಗರೆ, ಉಪ್ಪಿನಕಾಯಿ, ಹಪ್ಪಳ ಚೆನ್ನಾಗಿತ್ತು. ಬಟ್ ಮನೆಗೆ ಬಂದಮೇಲೆ ತೊಗೊಂಡಿದ್ದ ಥಿಂಗ್ಸ್ನೆಲ್ಲ ಇನ್ನೊಂದು ಸಲ ನೋಡಿಕೊಂಡು ಚೆನ್ನಾಗಿದೆಯಾ ಅಂತ ನಮಗೆ ನಾವೇ ಖುಷಿ ಪಡ್ಕೊಂಡು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ತೊಗೊಬೋದಿತ್ತು, ಅದು ಕಾಸ್ಟ್ಲಿ ಇತ್ತು, ಇದು ಕಡಿಮೆ ಇತ್ತು, ಆ ಕ್ವಾಲಿಟಿ ಇತ್ತು, ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತೆಲ್ಲ ಮಸ್ತ್ ಫನ್ ಮಾಡಿಕೊಂಡು ತೊಗೊಂಡಿರೋದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಮಾಡ್ತಾಯಿದ್ದೆ. ಸೊ ಅಲ್ಲಿರೋ ಕ್ಲಿಪ್ಸು 25 ಈಚ್. ತುಂಬ ಸಾಫ್ಟ್ ಅಂತ ಅನ್ನಿಸ್ತು. ಅಂದರೆ ನಂಗೆ ತೊಗೋಬೇಕಾದ್ರೆ ಅನಿಸ್ತು ಹೇರ್ಸ್ಗೆ ಏನಾದರೂ ಹಾಕಿದರೆ ಇದು ಫರ್ ಥರ ಕಾಣುತ್ತಾ ಅಂತ. ಸೊ ಇದು ಆಮೇಲೆ ಅದನ್ನು ಲಕ್ಷ್ಮಿ ಹಬ್ಬದಲ್ಲಿ ರೆಡಿ ಮಾಡೋಕ್ಕೆ ಅಂತ ಮಕ್ಕಳು ತೊಗೊಂಡು ಬಂದಿದ್ರು. ಮತ್ತು ಸ್ಲಿಂಗ್ ಬ್ಯಾಗ್ ಅಂತೂ ನಾನು ತುಂಬ ದಿನದಿಂದ ಕ್ರೀಮ್ ಆರ್ ವೈಟಲ್ಲಿ ನೋಡ್ತಾ ಇದ್ದೆ. ಸೊ ನೋಡಿದ ತಕ್ಷಣ ಫಸ್ಟ್ನೇ ಪಿಕ್ಕೆ ತೊಗೊಂಡಿದ್ದು ನಾನು. ಸ್ಲಿಂಗ್ ಅಂದರೆ ಹ್ಯಾಂಡ್ ಗ್ರಿಪ್ಪೇನು ಇರಲಿಲ್ಲ, ಜಸ್ಟ್ ಸ್ಲಿಂಗ್ ಇತ್ತು. ಬಟ್ ತುಂಬ ಇಷ್ಟ ಆಯಿತು. ಅವಳು ಅದನ್ನೊಂದ್ಸಲ ಶಾರ್ಟಲ್ಲಿ ಹಾಕ್ಕೊಂಡು, ಆಂಟಿ ಇದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಂತ ಹಾಕ್ಕೊಂಡು, ಇಲ್ಲ ನಾನು ಲಾಂಗಾಗಿ ವೇರ್ ಮಾಡಿದ್ನಿ ಇನ್ನೊಂದ್ಸಲ ನೋಡು ಅಂತ. ಮತ್ತು ಇದಂತೂ ಸ್ಟ್ರಗ್ಗು 200 ರುಪೀಸ್ ಅಷ್ಟೇ ಅದು. ಬಟ್ ಕ್ವಾಲಿಟಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅಲ್ಲಿ ತೊಗೊಳ್ಬೇಕಾದ್ರೆ ಇಷ್ಟಪಟ್ಟೆ ತೊಗೊಂಡಿದ್ದೆ. ಆದರೂ ಕೂಡ ಮನೆಗೆ ಬಂದಮೇಲೆ ಇನ್ನೂ ಖುಷಿಯಾಗಿ ಇನ್ನೂ ಚೆನ್ನಾಗಿದೆ ವರ್ತ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಬಟ್ ಅದೇ ಫುಲ್ ಸ್ಲೀವ್ಸ್ ಇರೋದ್ರಿಂದ ಅದು ಕ್ರಶ್ಡ್ ಮೆಟೀರಿಯಲ್ ಆಗಿರೋದು ಸ್ವಲ್ಪ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅದೇನು ಗೊತ್ತಾ, ಈ ಹೆವಿ ಸ್ಟ್ರಕ್ಸು ಜಾರುತ್ತೆ. ಬಟ್ ಇಲ್ಲಿಗೆ ಶೋಲ್ಡರ್ ಪ್ಯಾಡ್ನ ಕೊಟ್ಟಿದ್ರು. ಸೊ ಆ ಪ್ಯಾಡ್ನ ಆ ರೀತಿ ಹಾಕೋದ್ರಿಂದ ಗ್ರಿಪ್ಪಾಗಿ ಸಿಗ್ತಾಯಿತ್ತು ಮತ್ತು ಹೈಟ್ ಬರುತ್ತೆ. ಸೊ ಅದು ಸ್ಲಿಪ್ ಆಗೋದೇ ಇಲ್ಲ, ಈ ರೀತಿ ನೀಟಾಗಿ ಕೂರ್ತಾಯಿತ್ತು. ಸೊ ಅದೊಂದು ಪ್ಲಸ್ ಪಾಯಿಂಟು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತು. ಸೊ ಬೈಡ್ ಇಟ್. ಅವಳು ತುಂಬ ಸಲ ಹಾಕ್ಕೊಂಡು ಆಂಟಿ ಚೆನ್ನಾಗಿದೆ, ಸಾಫ್ಟಾಗಿದೆ ಅಂತೇಳಿ ತುಂಬ ಒಳ್ಳೆ ಕಂಪ್ಲೇಂಟ್ ಕೊಡ್ತಾಯಿದ್ಲು ನಿಮಗೆ. ಸೊ ಅದಾದಮೇಲೆ ಸಿಂಪಲ್ ಪರ್ಲ್ ಮತ್ತು ರೂಬಿದು ಒಂದು ಚೈನ್ ಸೆಟ್ ತೊಗೊಂಡಿದ್ದು. ಅದೇನಿದೆ ಪರ್ಲ್ ಮತ್ತು ರೂಬಿ, ಅದು 3 ಹ್ಯಾಂಗಿಂಗ್ಸ್ನ ಹಾಕಿದ್ರು. ಆ್ಯಕ್ಚುಲಿ ಹ್ಯಾಂಡಲ್ಲಿ ನೋಡಿದ್ದಕ್ಕಿಂತ ವೇರ್ ಮಾಡಿ ನೋಡಿದ್ಮೇಲೆ ವೇರ್ ಮಾಡಿದಾಗ ಬ್ಯೂಟಿಫುಲಿ ಕಾಣಿಸ್ತಾ ಇತ್ತು. ಮೇ ಬಿ ಸ್ಯಾರಿ ಅಥವಾ ಲೆಹಂಗಾಕ್ಕೆ ಏನಾದರೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಹಾಕಿನ ಒಂದು ಸಲ ನೋಡ್ತಾ ಇದ್ವಿ, ಇನ್ನೊಂದು ಚೇಂಜ್ ಅದೇ ಚೆನ್ನಾಗಿ ಕಾಣಲ್ಲ ಅಂತ. ಓವರಾಲ್ ಲುಕ್ ಚೆನ್ನಾಗಿತ್ತು. ಇದು ಮೇ ಬಿ 900, ಇದು 500. ಸಿಂಗಲ್ ಪೀಸ್ ಥರ ಇತ್ತು. ಸೂಟಬಲ್ ಸ್ಯಾರಿಗಿಂತ ಮಾಮೂಲಿ ಮಕ್ಕಳಿಗೆ ಚೆನ್ನಾಗಿ ಕಾಣಿಸ್ತೆ ಅನಿಸ್ತಾ ಇತ್ತು. ಸೊ ಅದನ್ನ ಇದ್ದಿದೆ ಸೆಲೆಕ್ಷನ್, ಅದು ಕೂಡ ಚೆನ್ನಾಗಿತ್ತು. ಓವರಾಲ್ 2 ಕಲರ್ 3 ಕಲರ್ ಸ್ಟೋನಿಂದ ಯಾವುದಕ್ಕೆ ಹಾಕೊಂಡ್ರು ಲೈಟ್ ಕಲರ್ಸು ಮ್ಯಾಚ್ ಆಗ್ತಾಯಿತ್ತು ಅಂತ ಅನ್ನಿಸ್ತು. ಸೊ ಮತ್ತು ಇದಂತೂ ಫಿಂಗರ್ ರಿಂಗು. ಯೂಶ್ವಲಿ ನಾನು ಆರ್ಟಿಫಿಷಿಯಲ್ ರಿಂಗ್ನ ಪ್ರಿಫರ್ ಮಾಡೋದೇ ಇಲ್ಲ, ಯಾಕಂದರೆ ರೆಗ್ಯುಲರ್ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದು ಓಪನ್ ಇರೋದು ನೋಡಿ ತುಂಬ ಕ್ಯೂಟ್ ಅನ್ನಿಸ್ತು ನನಗೆ. ಸೊ ಇರಲಿ, ರೈಟ್ ಹ್ಯಾಂಡಲ್ಲಿ ಹಾಕಲ್ಲ, ಎಲ್ಲಾದರೂ ಹೋದಾಗ ಫಂಕ್ಷನ್ಗೆ ಜಸ್ಟ್ 1 ಅವರ್ ಹಾಕೋದಾದರೆ ಯೂಸ್ ಆಗ್ಬೋದು ಅಂತ ತೊಗೊಂಡೆ. ನೆಕ್ಸ್ಟು ಮಲ್ಟಿ ಕಲರ್ ಸ್ಟೋನ್ದು ತುಂಬ ದಿನದಿಂದ ಜ್ಯುವೆಲರಿನ ನೋಡ್ತಾ ಇದ್ದೆ. ಒಂದು ತೊಗೊಳ್ಳೋಣ ಎಲ್ಲದಕ್ಕೂ ಸೂಟ್ ಹಾಗಾಗಿ ಅಂತ. ಬಟ್ ಎಲ್ಲ ಒಂದೇ ಥರದ್ದು ಎಲ್ಲಕ್ಕೂ ಸೂಟ್ ಆಗುತ್ತೆ ಅಂದರೆ ಹಾಕೋಕ್ಕಾಗಲ್ಲ ಅಂತ ನಾನೇ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನಾಗ್ತಾಯಿದ್ದೆ. ಬಟ್ ಇದಂತೂ ಯೂಶ್ವಲಿ ಸ್ಕ್ವಯರ್ ಡಿಸೈನ್ ತುಂಬ ಕಡಿಮೆ ನೆಕ್ ಪೀಸಸಲ್ಲಿ ಬರೋದು, ಇದು ಆ ರೀತಿ ಇತ್ತು. ಆ ನೆಕ್ ಪೀಸ್ಗಿಂತ ಇಯರಿಂಗ್ ತುಂಬ ಬ್ಯೂಟಿಫುಲ್ ಅನಿಸ್ತು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್. ಸೊ ಮಿಸ್ ಮತ್ತು ಅದನ್ನು ತೊಗೊಂಡು ಬಂದೆ.
ಅದು 1200 ಯಾಕಂದರೆ ಇಯರಿಂಗ್ಸ್ ಅಷ್ಟು ಕ್ವಾಲಿಟಿ ಇತ್ತು ಅದು ಆ್ಯಂಟಿಕ್ ಪೀಸು. ಸೊ ಅದಾದಮೇಲೆ ಏರ್ ಅಸೆಸರೀಸು ತುಂಬ ಚೆನ್ನಾಗಿತ್ತು. ಹಾಕಿ ನೋಡಿದಾಗಂತೂ ಸಿಂಗಲ್ ಪೋನಿಟೈಲ್ಗೆ ಹಾಗೆ ಹೇರ್ಸ್ ಬಿಟ್ಟಾಗಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಮತ್ತು ನನ್ನೊಂದು ರೀಸೆಂಟ್ ಸ್ಯಾರಿಗೆ ಕೂಡ ಮ್ಯಾಚ್ ಆಗುತ್ತೆ ಅಂತ ಆ ಕಲರ್ನ ಚೂಸ್ ಮಾಡಿ ತೊಗೊಂಡು ಬಂದೆ. ಇದೊಂದು ಕ್ಲಿಪ್ಪು ನಾನು ಸ್ವಲ್ಪ ಹೇರ್ಸು ಜಾಸ್ತಿ ವಾಲ್ಯೂಮ್ ಇದ್ದರೆ ತೊಗೋಬೋದು ಅಂತೇಳಿ ನಿಧಿ ತೊಗೊಂಡಿದ್ದು. ಬಟ್ ಇಟ್ ಲುಕ್ಸ್ ಅಮೇಝಿಂಗ್ ಆನ್ ಮೈ ಹೇರ್ಸ್.